people have asked me how to take criticism in a positive way. ಚೆನ್ನಾಗಿ ಕ್ರಿಟಿಸೈಸ್ ಮಾಡಿದ್ರು ಅದಕ್ಕೆ ಬೇಜಾರು ಮಾಡ್ಕೊಳ್ಳದೆ ಕೋಪ ಮಾಡ್ಕೊಳ್ಳದೆ ಹೇಗಿರೋದು ಅಂತ ಮೆನಿ ಆಫ್ ದೆಮ್ ಹ್ಯಾವ್ ಆಸ್ಕ್ಡ್ ಮೀ. ಯಾ, ಇಟ್ ಇಸ್ ಡಿಫಿಕಲ್ಟ್. Criticism nobody can handle. It's very difficult to handle criticism. But all of us need feedback. ನಾನೊಂದು ಕತೆ ಹೇಳ್ತೀನಿ ಅದ್ರ ಪ್ರಕಾರ. ಬುದ್ಧನ್ ಟೈಮಲ್ಲಿ ಲೆಕ್ಚರ್ ದಟ್ ಬುದ್ಧ ವಾಸ್ ಗಿವಿಂಗ್ ಅಂಡ್ ತುಂಬಾ ಜನ ಊರವರೆಲ್ಲ ಸೇರ್ಕೊಂಡಿದ್ರು. ಸೊ ಎವ್ರಿಬಡಿ ಸ್ಯಾಟ್ ಅಂಡ್ ವಾಸ್ ಲಿಸ್ನಿಂಗ್ ಟು ಬುದ್ಧ ಅಂಡ್ ಬುದ್ಧಾಸ್ ಡಿಸ್ಕೋರ್ಸ್ ವಾಸ್ ಗೋಯಿಂಗ್ ಆನ್. ಅವ್ರ ಲೆಕ್ಚರ್ ಹೇಳ್ತಾ ಇದ್ರು ಲೈಫ್ ಹೀಗಿರುತ್ತೆ, ಹಾಗೆ ಮಾಡಬೇಕು. ಸೊ ಅವ್ರದ್ದು ಬುದ್ಧ ಅವ್ರದ್ದು ಟೀಚಿಂಗ್ಸ್ ಎಲ್ಲ ಅವರು ಹೇಳುವಾಗ ಈ ಫಾರ್ಮರ್, ದೇ ವಾಸ್ ಒನ್ ಫಾರ್ಮರ್ ಸಿಟಿಂಗ್ ಅಟ್ ದ ಲಾಸ್ಟ್ ಅಂಡ್ ಹಿ ವಾಸ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ಸ್ ಇನ್ ಹಿಸ್ ಲೈಫ್. ಅವ್ರ ಕೋಪ ಇಲ್ಲಿಂದ ಶುರುವಾಗಿ ಇವ್ರೇನೋ ಹೇಳ್ಬಿಡ್ತಾರೆ, ಈ ತರ ಜೀವನ ನಡೆಸಿ ನೋಡ್ಲಿ, ಇಲ್ಲಿ ಕುತ್ಕೊಂಡು ಮಾಡ್ತಾರಲ್ಲ ಇವರು, ಮಾತಾಡ್ತಾನೆ ಇರ್ತಾರೆ. ಜೀವನ ಇವ್ರಿಗೇನು ಗೊತ್ತು, ಕಷ್ಟ ಅಂದ್ರೆ ಏನು ಗೊತ್ತು? He doesn't know anything. And so that farmer's anger towards Buddha was rising and ಇಲ್ಲಿವರೆಗೂ ಬಂತು. ಟೀಚಿಂಗ್ಸ್ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಜನ ಎಲ್ಲ ಹೋದ್ಮೇಲೆ ದಿಸ್ farmer comes to Buddha and starts to shout at him fully. ನಿಮ್ಗೇನ್ ಗೊತ್ತು ಕಷ್ಟ ಅಂದ್ರೆ ಏನು ಅಂತ? ಇಲ್ಲಿ ಕುತ್ಕೊಂಡು ಮಾತಾಡ್ಬಿಡ್ತೀರಾ ನೀವು? ಆದ್ರೆ ಜೀವನ ನಡೆಸ್ತಿರೋದು ನಾವು ತಾನೆ, ನಮ್ಗೆ ಗೊತ್ತು ಸತ್ಯ ಏನು ಅಂತ. ಸೊ Buddha, he is just sitting calmly and just listening to the farmer scolding him without any reactions on his face. So after some time, farmer the kopa ella shamana admele, he also calms down and he looks at Buddha and says, "Naan ishtu baita idini, I'm scolding you so much. How come you're not reacting? You react marta illa?" And that is when Buddha gives the kamandala to him. Tagondo nanage vapas kodi anta helta. So the farmer gives it to the Buddha back, but Buddha doesn't take it back. The farmer keeps giving, tagoli. Buddha doesn't take. Then the farmer says, ನಾನು ಕೊಡ್ತಾನೆ ಇದ್ದೀನಿ ನಿಮ್ಗೆ, ನೀವು ತಗೊಳ್ತಾನೆ ಇಲ್ಲ. ನಾನು ಕೊಡ್ತಾನೆ ಇದ್ದೀನಿ ನಿಮ್ಗೆ, ತಗೊಳ್ತಾನೆ ಇಲ್ಲ ನೀವು. That is when Buddha says, ಹೌದು, ನಿನ್ ಕೋಪನ, ನಿನ್ ಆಂಗರ್ನ, your anger, you gave it to me, ನೀವು ಕೊಟ್ರಿ. ನಾನು ಜಸ್ಟ್ ಕೇಳಿಸ್ಕೊಂಡೆ ಅಷ್ಟೇ, ತಗೊಳ್ಳಿಲ್ಲ. I didn't take it, I didn't absorb it, I just reflected it back. So ಬುದ್ಧ ಆ ಥರ ಮಾಡಬಹುದು ಅಂತ ನಿಮ್ಗೆ ಅನ್ಸ್ಬೋದು. ನಾನೇನು ಬುದ್ಧನಾ? But it's possible by us also. ಕೆಲವು ಪ್ರಾಕ್ಟಿಸಸ್ ನಾವು ಮಾಡಬೇಕಾಗತ್ತೆ. We need to understand one thing, that ಬೇರೆಯವ್ರು ಏನ್ ಕ್ರಿಟಿಸೈಸ್ ಮಾಡಿದ್ರು ಅಥವಾ ಫೀಡ್ಬ್ಯಾಕ್ ಏನ್ ಕೊಟ್ರು ಅದು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಕೊಡ್ತಾ ಇದ್ದಾರೆ, ಅವ್ರ ದೃಷ್ಟಿಕೋನದಿಂದ ಕೊಡ್ತಾ ಇದ್ದಾರೆ. ಇಟ್ಸ್ ದೇರ್ ಪಾಯಿಂಟ್ ಆಫ್ ವ್ಯೂ. ಸೊ ವಾಟ್ ಯು ಥಿಂಕ್ ಅಬೌಟ್ ಯೋರ್ ಸೆಲ್ಫ್ ಆರ್ ವಾಟ್ ಯು ಥಿಂಕ್ ಅಬೌಟ್ ದ ಅದರ್ ಪರ್ಸನ್ ಅಫೆಕ್ಟ್ಸ್ ಹೌ ಯು ಫೀಲ್ ಅಬೌಟ್ ದೇರ್ ಫೀಡ್ಬ್ಯಾಕ್. ಸೊ ನಿಮಗೆ ನಿಮ್ ಬಗ್ಗೆ ಕಾನ್ಫಿಡೆನ್ಸ್ ಇದ್ರೆ, if you are confident about yourself, you know about yourself. Like before I got to know about myself, others' feedback used to hurt me a lot. But the moment I began to realize who I am and what are my capabilities, and I became confident about who I am, whatever people said, I would see it as their feedback, or it is their point of view. But even then I would get hurt when it was a little harsher. So ನಿಮ್ಮ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿರ್ತೀರೋ, ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರೋ, ಅಂಡ್ ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತಿರೋ ಅಷ್ಟೇ ಕಡಿಮೆ ಹರ್ಟ್ ನಿಮಗಾಗುತ್ತೆ ಬೇರೆಯವ್ರು ಕ್ರಿಟಿಸೈಸ್ ಮಾಡಿದಾಗ. ಅಂಡ್ ಸ್ಟಾರ್ಟ್ ಟು ಲಿಸನ್ ಟು ಯೋರ್ ಸೆಲ್ಫ್ ಆಲ್ಸೋ ಫಸ್ಟ್. ಸೊ ವಿ ಡೂ ಆಲ್ ಆಫ್ ದಿಸ್ ವರ್ಕ್ ಎಟ್ ಭಾವತರನ್ ಟು facilitate how to listen, to facilitate how to love yourself. All of this work we do. I'm Dr. Padma Shri and I am a counselor and an emotion coach. I teach how to regulate emotions. I also teach listening. I also listen. So reach out to us whenever you need support. Keep following, keep liking and encouraging us to make more videos like this. Thank you.